ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಸ್ವಲ್ಪ ಮೇಲೆ ನಾವು ಎಲ್ಲಿ ಅಡಿಕೆ ಒಣಗಿಸ್ತಾ ಇದ್ವಿ ಅಲ್ಲಿಂದ ತೆಗಿತಾ ಇರೋದು. ಈ ನೆಟ್ಟೆಲ್ಲ ತೆಗಿಯೋದಂತ ಹೇಳಿ ಡಿಸೈಡ್ ಮಾಡಿದ್ವಿ. ಮಡಂತ್ಯರಲ್ಲಿ ಒಂದೆರಡು ಸಲ ಮಳೆ ಬಂದಿದೆ, ಸುಮ್ಮನೆ ನೆಟ್ ಹಾಳಾಗತ್ತೆ ಮತ್ತು ಅಡಿಕೆ ಒಣಗಿಸೋದು ಮುಗೀತು ಕೂಡ. ಮಗನಿಗೆ ರಜೆ ಕೂಡ ಇತ್ತು, ಸೊ ಆರಾಮಾಗಿ ಎದ್ದಿದ್ವಿ. ನಾನು ಆರಾಮಾಗಿ ಎದ್ದಿರಲಿಲ್ಲ, ನಾನು ವಾಕಿಂಗಿಗೆಲ್ಲ ಹೋಗಿ ಬಂದಿದ್ದೀನಿ. ಸೊ ಆ ಹಸ್ಬೆಂಡ್ ಮತ್ತು ನಾನು ತೆಗಿತಾ ಇದ್ದೀವಿ ನೆಟ್ಟನ್ನು. ಇವನು ಕೂಡ ನಮ್ಮ ಜೊತೆಗೆ ಬಂದಿದ್ದಾನೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಬ್ರೇಕ್ಫಾಸ್ಟ್ ಆಯ್ತಾ? ಅಂದರೆ ತುಂಬ ಬಿಸಿಲುಂಟು, ಬರಬೇಡ ಅಂತ ಹೇಳಿದ್ರು ಕೇಳಲ್ಲ. ಅವನ ಹತ್ರ ಕಣ್ಣು ಓಪನ್ ಮಾಡಿ ಮಾತಾಡಲಿಕ್ಕೂ ಕೂಡ ಆಗಲ್ಲ. ಹಸ್ಬೆಂಡ್ ಮತ್ತು ಇವನಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿ ಹೋಗಿದೆ. 2 ದಿನ ರಜೆ ಸಿಕ್ಕಿದ್ರಿಂದ. ಬಟ್ ಹಸ್ಬೆಂಡಿದು ತಲೆ ಹಾಳಾಗಿ ಹೋಗಿದೆ ಇವನ ಜೊತೆಗೆ ಆಟ ಆಡಿ. ನಾನು ಅವರಿಗೆ ಹೇಳಿದ್ದೆ, ಮೊನ್ನೆಯಿಂದನೇ ಹೇಳ್ತಾ ಇದ್ದೆ, ಏಪ್ರಿಲ್ ಮೇಯಲ್ಲಿ ಏನು ಮಾಡೋದು ಇವನ ಜೊತೆಗೆ ಅಂತ ಹೇಳಿ. ಇವನು ಇದೊಂದು ಹಾಳಾದ ಫೋನ್ ಹಿಡ್ಕೊಂಡು ಸುತ್ತಾ ಇರ್ತಾನೆ. ಮಾತಾಡಿದಾಗೆ ನಾವು ಹೇಗೆ ಮಾತಾಡ್ತೀವಿ ಮೊಬೈಲಲ್ಲಿ ಹಾಗೆಯೇ ಮಾತಾಡಿ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಸೊ ಇದೇ ಕೆಲಸ ಆಗಿದೆ. 2 ದಿನದಲ್ಲಿ ಹಸ್ಬೆಂಡಿಗೆ ಸುಸ್ತಾಗಿ ಹೋಗಿದೆ. ಸೊ ನಾನು ಮೊನ್ನೆಯಿಂದ ಹೇಳುವಾಗ ಇವನ ಜೊತೆಗೆ ಏನು ಮಾಡ್ತೀರಾ ನೀವು ಇಷ್ಟು ದಿನ, ಅಂದರೆ ಏಪ್ರಿಲ್ ಮೇಯಲ್ಲಿ ಅಂತ ಹೇಳಿದರೆ ಅವರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ಈಗ ಹೇಳೋದು, ನನಗೆ 2 ದಿನದಲ್ಲಿ ಸಾಕಾಗಿದೆ, ಇನ್ನು ಏನು ಮಾಡೋದು ಗೊತ್ತಿಲ್ಲ ಅಂತ ಹೇಳಿ. ಸೊ ಈ ಥರ ಕಾಣಿಸ್ತಾ ಉಂಟು. ನೆಟ್ಟೆಲ್ಲ ತೆಗೆದ್ವಿ ನಾವು. ನಾನು ಅವರಿಗೆ ಫೋಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದೆ. ಇದು ನಾವು ಒಣಗಿಸುವ ಟೈಮಲ್ಲಿ ಮಾತ್ರ ಹಾಕಿ ತೆಗಿತೀವಿ. ಇದು ನಾನು ಮಧ್ಯಾಹ್ನ ಬಂದಾಗ ತೆಗೆದ ವಿಡಿಯೋ ಆಗ್ಬೋದಾ. ಇದನ್ನೆಲ್ಲ ಮಾಡಿ ಅವರನ್ನು ಸುಸ್ತು ಮಾಡಿ ಬಿಡ್ತಾನೆ. ಅದೇ ಅವರಿಗೀಗ ಏಪ್ರಿಲ್ ಮೇದು ಟೆನ್ಷನ್ ಆಗಿ ಹೋಗಿದೆ. ಈಗ ಹುಡುಕ್ತಾ ಇದ್ದಾರೆ ಎಕ್ಸ್ಟ್ರಾ ಕ್ಲಾಸಸ್, ಅಂದರೆ ಲೈಕ್ ಗೇಮ್ಸ್ ಟೈಪಲ್ಲಿ ಏನಾದರೂ ಸಿಗ್ತದಾ ಅಂತ ನೋಡ್ತಾ ಇದ್ದಾರೆ ಅವರು ಏಪ್ರಿಲ್ ಮೇಯಲ್ಲಿ. ಬಿಕಾಸ್ ಅವರಿಗೆ 2 ದಿನದಲ್ಲಿ ಸುಸ್ತಾಯಿತು, ಮೊನ್ನೆ 2 ದಿನ ರಜೆ ಇತ್ತಲ್ಲ. ಅವನು ನನ್ನ ಜೊತೆಗೆ ಸ್ವಲ್ಪ ಕಡಿಮೆ ಆಟ ಆಡೋದು, ಅವರ ಜೊತೆಗೆ ತುಂಬ ಆಟ ಆಡ್ತಾನೆ. ಬಿಕಾಸ್ ಬಾಯ್ ಬೇಬಿ ಹಾಗೆ ಅಲ್ಲ, ಅವರಿಗೆ ಕ್ರಿಕೆಟ್ ಬಾಲ್ ಅದು ಇದು ಎಲ್ಲ ಇಷ್ಟ. ನೆಕ್ಸ್ಟ್ ನಾನು ಕೆಲಸಕ್ಕೆ ಹೋಗಿ ಸಂಜೆ ಬರುವಾಗ 2 ಈ ಥರದ್ದು ಬೋಟಿಯನ್ನು ತಗೊಂಡು ಬಂದಿದ್ದೆ. ಬಿಕಾಸ್ ಅವನು ನನಗೆ ಹೋಗಲಿಕ್ಕೆ ಕೆಲಸಕ್ಕೆ ಕೊಡ್ತಾನೆ ಇರಲಿಲ್ಲ. ಸೊ ಅವನು ನನ್ನ ಹತ್ರ, ನಾನು ನಿನಗೆ ಸರ್ಪ್ರೈಸ್ ಆಗಿ ರೆಡ್ ಚಿಕನ್ ಅಂದರೆ ಟಿಕ್ಕಾ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದು. ಮಡಂತ್ಯರಲ್ಲಿ ಎಲ್ಲ ಆಲ್ಮೋಸ್ಟ್ ಹೋಟೆಲ್ಸ್ಗಳು ಕ್ಲೋಸ್ ಇವೆ. ಉಪವಾಸಕ್ಕೆ ಅಥವಾ ಸಿಲಿಂಡ್ರ್ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಐ ಥಿಂಕ್ ಸಿಲಿಂಡ್ರ್ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಸೊ ಮತ್ತು ಲಾಸ್ಟ್ ಇದೊಂದು ಆಪ್ಷನ್ ಕಾಣಿಸಿತು. ಸೊ ಇದನ್ನು ಎತ್ಕೊಂಡು ಬಂದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ನಾನು ವಾಕಿಂಗಿಗೆಲ್ಲ ಹೋಗಿ ಬಂದು ಈಗ ಇಲ್ಲಿ ಅಡಿಗೆದು ಕೆಲಸ ಮಾಡ್ತಾನೆ ಇದ್ದೀನಿ. ಬ್ರೇಕ್ಫಾಸ್ಟ್ ಕೆಲಸ ಒಂದು ಕಡೆ ಆಗ್ತಾ ಉಂಟು, ಅಡಿಗೆ ಕೆಲಸ ಒಂದು ಕಡೆ ಆಗ್ತಾ ಉಂಟು. ಮಖಾನ ಅದು ಇದು ಎಲ್ಲ ಫ್ರೈ ಆಗ್ತಾನೆ ಉಂಟು. ಸೊ ಬ್ಯುಸಿ ಈ ಥರ ಇರುತ್ತೆ. ಕ್ಲೀನೆಲ್ಲ ಲಾಸ್ಟ್ ಮಾಡ್ಕೊಳ್ಳೋದು, ಗಲೀಜಾಗಿ ಇರುತ್ತೆ ಒಂದು ಫುಲ್, ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇರೋದು. ಆ ಸೈಡ್ ಚಿಕ್ಕ ತಪ್ಪಲೆಯಲ್ಲಿ ನೀತನಿಗೆ ಕೂಡ ರೈಸ್ ಬಿಸಿ ಆಗ್ತಾ ಉಂಟು. ಬಿಕಾಸ್ ಅವಳು ಟಿಫಿನ್ ತೊಗೊಂಡು ಹೋಗ್ತಾಳಲ್ಲ. ಇದು ಈಗ ತೋಟದಿಂದ ಸ್ಟಾರ್ಟ್ ಆಗಿದೆ ಇವತ್ತು ಬೆಳಿಗ್ಗೆ ಇವ್ರದ್ದು. ಇದೇ 2 ದಿನದಲ್ಲಿ ಅವರಿಗೆ ಬಚ್ಚಿ ಹೋಗಿದೆ. ಏನೆಲ್ಲ ಮಾಡಲಿಕ್ಕಾಗ್ತದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅವರಿಬ್ಬರು. ಸೊ ಇವತ್ತು ಮಾವಿನಕಾಯಿ ತೆಗೆದು ಉಪ್ಪಿಗೆ ಹಾಕ್ಲಿಕ್ಕೋಸ್ಕರ ಅಂತ ಹೇಳಿ ತೆಗಿಲಿಕ್ಕೆ ಹೋಗ್ತಾ ಇದ್ರು ಅವರು. ಅದರ ನಂತರ ಇಲ್ಲಿ ನಾನು ಬಂದೆ. ಇಲ್ಲಿ ನಮ್ಮದು ತೊಂಡೆಕಾಯಿ ಏನು ಹೇಳ್ತೀವಿ ಅದು ಸ್ವಲ್ಪ ಆಗಿದೆ. ಸೊ ನಾನು ತೆಗಿತಾ ಇದ್ದೆ. ಹಸ್ಬೆಂಡ್ ಹೇಳಿದರು ಅಲ್ಲಿ ಅಣ್ಣನ ಮನೆ ಹತ್ರ ಸ್ವಲ್ಪ ಆಗುತ್ತೆ, ಸೊ ನಾನು ಅದು ಕೂಡ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ರು. ನಾನು ಅಂದ್ಕೊಂಡೆ ಒಂದು ಏನಾದರೂ ಪಲ್ಯ ಆಗ್ಬೋದು ಅಂತ ಹೇಳಿ. ಮತ್ತು ಅಲ್ಲಿ ಕೂಡ ಇಲ್ಲ ಅಂತೆ, ಎಲ್ಲ ಒಣಗಿ ಹೋಗಿದೆ. ತುಂಬ ಅಂದರೆ ತುಂಬ ಬಿಸಿಲಲ್ಲ, ಅದು ಒಣಗಿಯೇ ಹೋಗುತ್ತೆ ಗಿಡ, ಅದು ನಿಲ್ಲಲ್ಲ. ಬಿಕಾಸ್ ಇಷ್ಟು ಬಿಸಿಲುಂಟು. ನೆಕ್ಸ್ಟ್ ನಾನು ಕೆಲಸಕ್ಕೆ ಬಂದೆ. ಕೆಲಸಕ್ಕೆ ಬರುವಾಗ ಇಲ್ಲಿ ನಮ್ಮ ಬಿಲ್ಡಿಂಗ್ ಕೆಳಗಡೆ ಕ್ಯಾನ್ಸರ್ ಪೇಷಂಟಿಗೆ ಹೆಲ್ಪ್ ಆಗಲಿಕ್ಕೋಸ್ಕರ ಅಂತ ಹೇಳಿ ಇವರು ಒಂಥರ ಇದು ಮಾಡ್ತಾಯಿದ್ರು. ಒಂದು ಚಿಕ್ಕ ಟಾಕ್ ಮಾಡಿ ಅವರು ಅಂಗಡಿಗೆಲ್ಲ ಹೋಗಿದ್ದರು ಅಮೌಂಟ್ ಕಲೆಕ್ಷನಿಗೆ. ತುಂಬ ಅಂದರೆ ತುಂಬ ಬಿಸಿಲುಂಟು ಪಾಪ. ಈ ಸೈಡ್ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು. ಸೊ ಅವ್ರು ಐ ಥಿಂಕ್ ಇಲ್ಲಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಮತ್ತು ನಮ್ಮ ಚರ್ಚ್ ಫ್ರೀಸ್ಟ್ ಕೂಡ ಇದ್ದರು ಅದರಲ್ಲಿ. ಸೊ ಇದು ನಾನಿರೋದು ನಮ್ಮದು ಚರ್ಚ್ ಬಿಲ್ಡಿಂಗ್ ರೆಂಟಿಗಿರೋದು. ಸೊ ಅವರಿಗೆ ಮತ್ತೆ ಕೂಡ ಕಷ್ಟ ಆಗಿರ್ಬೋದು. ಬಿಕಾಸ್ ಎಲ್ಲ ಅಂಗಡಿಗೆ ಹೋಗುವಾಗ ಅವರಿಗೆ ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಅದರ ನಂತರ ನನಗೆ ಒಂದು ಮೇಕೋವರಿಗೆ ಕೂಡ ಹೋಗಲಿಕ್ಕಿತ್ತು ಮಧ್ಯಾಹ್ನ. ಸೊ ನಾನು ಹೋದದ್ದು ಮೇಕೋವರಿಗೆ. ನಾನು ಮತ್ತು ನೀತಾ ಹೊರಟಿದ್ದೀವಿ.
ರಿಷಲ್ ಇಲ್ಲಿಯೇ ಇರ್ತಾಳೆ. ಈ ಥರ ಬ್ಯಾಗನ್ನು ತೊಗೊಂಡು ಹೊರಟಿದ್ದೀವಿ. ಈವ್ನಿಂಗ್ ಆಫ್ಟರ್ನೂನ್ ಟೈಮಲ್ಲಿ ಇತ್ತು ಅವರಿಗೆ ಪೂಜೆಗೆ. ನೆಕ್ಸ್ಟ್ ಡೇ ಕೂಡ ಉಂಟು ಅವ್ರದ್ದು ಮೇಕ್ ಓವರು ಫಂಕ್ಷನಿಗೆ. ಇವತ್ತು ಜಸ್ಟ್ ಪೂಜೆ ಮಾತ್ರ. ಬಟ್ ನಮಗೆ ಇಷ್ಟು ಹೆವಿ ಬ್ಯಾಗ್ಗಳನ್ನು ತೊಗೊಂಡು ಹೋಗಬೇಕಾಗ್ತದೆ. ಒಂದು ಸ್ವಲ್ಪ ಜನ ಹೇಳ್ತೀರಾ ನನಗೆ ಸಿಂಪಲ್ ಮೇಕಪ್ ಬೇಕು ಅಂತ ಹೇಳಿ. ನಿಜ ಹೇಳ್ತೀನಿ, ಸಿಂಪಲ್ ಮೇಕಪ್ ಅಂತ ಹೇಳಿ ಯಾವುದು ಕೂಡ ಇರೋದಿಲ್ಲ. ಎಲ್ಲ ಪ್ರಾಡಕ್ಟ್ಸ್ಗಳು ಯೂಸ್ ಆಗುತ್ತೆ. ಬಿಕಾಸ್ ಆ ಥರದ ಲುಕ್ಕನ್ನು ತರಲಿಕ್ಕೆ ಎಲ್ಲ ಐಟಮ್ಸ್ಗಳನ್ನು ಯೂಸ್ ಮಾಡಲೇಬೇಕು. ಜಸ್ಟ್ ಫೌಂಡೇಶನ್ ಕ್ವಾಂಟಿಟಿ ಲಾಸ್ಟಲ್ಲಿ ಯೂಸ್ ಮಾಡ್ತೀವಿ, ಅದನ್ನು ನಾವು ಕಡಿಮೆ ಯೂಸ್ ಮಾಡ್ಬೋದು ಅಷ್ಟೇ. ಬಿಕಾಸ್ ಸ್ಕಿನ್ ಕೇರ್ ಮಾಡಿಕೊಂಡು ಅಥವಾ ಪ್ರೈಮರ್ ಅಥವಾ ಮಾಯ್ಶ್ಚರೈಸರ್ ಏನೆಲ್ಲ ಸ್ಕಿನ್ ಕರೆಕ್ಷನ್ಸ್ ಎಲ್ಲ ಮಾಡೋದಿದ್ದರೆ ಒಂದು ಕಡೆ ಕಪ್ಪು ಒಂದು ಕಡೆ ಬ್ಲ್ಯಾಕ್ ಆ ಥರ ಕಾಣಿಸುತ್ತೆ. ಸೊ ಅದನ್ನೆಲ್ಲ ನಾವು ಮಾಡಲೇಬೇಕು. ಸಿಂಪಲ್ ಮೇಕಪ್ ಅಥವಾ ಕಡಿಮೆ ಅಮೌಂಟ್ ಮೇಕಪ್ ಅಂತ ಇರೋದಿಲ್ಲ. ಬ್ರ್ಯಾಂಡ್ ವೈಸಲ್ಲಿ ರೇಟ್ ಕಡಿಮೆ ಮೇಲೆ ಆಗ್ತದೆ. ಬಿಕಾಸ್ 5,000 ಫೌಂಡೇಶನ್ ಕೂಡ ಉಂಟು, 3,000 ಕೂಡ ಉಂಟು, 1,000 ಕೂಡ ಉಂಟು, 500 ರೂಪಾಯಿದು ಕೂಡ ಉಂಟು. ಸೊ ನಾವೀಗ ಹೊರಟಿದ್ದೀವಿ, ಹೋಗ್ತಾನೇ ಇದ್ದೀವಿ. ಸ್ವಲ್ಪ ಒಳಗೆ ಉಂಟು ಅವ್ರದ್ದು ಮನೆ ಮಡಂತ್ಯಾರಿಂದ. ಈಗ ಹೋಗ್ತಾ ಇರೋದು ನಾವು ಬೇಬಿಯ ಮನೆಗೆ, ಅಂದರೆ ನೇಮಿಂಗ್ ಸೆರೆಮನಿದು. ಅವರಿಗೆ ಮೇಲೆ ಬರಲಿಕ್ಕಾಗಲ್ಲ ಅಂತ ಹೇಳಿದರು, ನಮ್ಮ ಸಲೂನ್ ಮೇಲೆ ಉಂಟಲ್ಲ. ಸೊ ಅದಕ್ಕೆ ಅವರು ನಮ್ಮ ಹತ್ರ ಹೇಳಿದರು, ನೀವು ರೆಡಿ ಮಾಡಲಿಕ್ಕೆ ಬರುವಾಗಲೇ ನನಗೆ ಹೇರ್ ಕಟ್ ಮಾಡಿ ಮತ್ತೆ ಮಾಡಿ ನನ್ನ ಹೇರ್ ಲೇಯರ್ ಕಟ್ ಆಗಬೇಕಂತ ಹೇಳಿ, ಮತ್ತು ಥ್ರೆಡ್ಡಿಂಗ್ ಕೂಡ. ಇದಕ್ಕೋಸ್ಕರ ಅಂತ ಹೇಳಿದರೆ ನಾವು ಬರಲ್ಲ ಆಲ್ಮೋಸ್ಟ್. ಬಟ್ ನಾವು ಇದಕ್ಕೆ ಅಂದರೆ ರೆಡಿ ಮಾಡಲಿಕ್ಕೆ ಬಂದಿರೋದ್ರಿಂದ ಸೊ ನಾವು ಆಲ್ರೆಡಿ ಇಲ್ಲಿಯೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಪಾಪ ಅವರಿಗೆ ಹತ್ತಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಅವರಿಗೆ ಸಿಂಪಲ್ಲಾಗಿ ಇವತ್ತು ಲುಕ್ ಬೇಕಿತ್ತು. ಬಿಕಾಸ್ ಅವರಿವತ್ತು ಚರ್ಚಿಗೆ ಹೋಗೋದು, ಒಂದು ಸ್ವಲ್ಪ ಫೋಟೋಸಲ್ಲಿ ಕೂಡ ತೆಗಿತಾರಲ್ಲ. ಸೊ ನಾನು ಈ ಥರ ರೆಡಿ ಮಾಡಿ ಆಗಿದೆ. ನನಗೆ ಫುಲ್ ಆ್ಯಂಗಲ್ ಫೋಟೋ ತೆಗಿಲಿ ನೆನಪಿಲ್ಲ. ಸೊ ನಾವೀಗ ಹೊರಟಿದ್ದೀವಿ, ನಮ್ಮದು ಕೆಲಸ ಆಗಿದೆ. ಇನ್ನೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಆಗ್ಬೋದಾ, ಈ ಥರ ಆ್ಯಕ್ಟಿವಾದಲ್ಲಿ ಮೇಕಪ್ ಆರ್ಟಿಸ್ಟ್ ಬಂದರೆ ಉಂಟಲ್ಲ ಅವರಿಗೆ ವ್ಯಾಲ್ಯೂವೇ ಇಲ್ಲ. ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಈಗ ಒಂದು ಕಾರಲ್ಲಿ ಬಂದರೆ ಮಾತ್ರ ಅವರು ಮೇಕಪ್ ಆರ್ಟಿಸ್ಟ್ಗಳಂತೆ. ದಿನ ಹೋದಾಗೆ ಉಂಟಲ್ಲ ಒಂದೊಂದು ಟ್ರೆಂಡ್ ಬರುತ್ತೆ. ಅಂದರೆ ನನಗೀಗ ನಗೆ ಬರೋದಾಗ್ಬೋದು. ಹತ್ತಿರದ ಜಾಗಕ್ಕೆ ಆ್ಯಕ್ಟಿವಾದಲ್ಲಿ ಹೋಗಿ ಮಾಡಲಿಕ್ಕೆ ಆಗುವಂಥ ಜಾಗದಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಆದರೆ ಯಾಕೆ ಹೋಗಬಾರ್ದು ಅಂತ ಗೊತ್ತಿಲ್ಲ. ಸೊ ಯಾರೆಲ್ಲ ಕಾರಲ್ಲಿ ಬರ್ತಾರಲ್ಲ ಅವರೆಲ್ಲ ದೊಡ್ಡ ಮೇಕಪ್ ಆರ್ಟಿಸ್ಟ್ಗಳಂತೆ. ನಾವೆಲ್ಲ ಸ್ಕೂಟಿ ಆ್ಯಕ್ಟಿವಾ ಯೂಸ್ ಮಾಡುವವರೆಲ್ಲ ಓಕೆ ಮೇಕಪ್ ಆರ್ಟಿಸ್ಟ್ಗಳಂತೆ. ಸೊ ಕಾಲಕ್ಕೆ ತಕ್ಕಂತೆ ಕುಣಿಯುವಂಥದ್ದೇ ಕುಣಿಬೇಕು. ಯಾವುದು ನಮಗೆ ವೇಸ್ಟ್ ಅಮೌಂಟ್ ಅಂತ ಅನಿಸುತ್ತೆ ಅದರಲ್ಲಿ ನಾನು ಇಲ್ಲ. ನಾನು ಅರ್ಲಿ ಮಾರ್ನಿಂಗ್ ಆದರೆ ದೂರ ಆದರೆ ನಾನು ಕಾರನ್ನು ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ನಾನು ಆ್ಯಕ್ಟಿವಾನೇ ಯೂಸ್ ಮಾಡೋದು. ಸೊ ನನಗೆ ಓಕೆ ಅಂತ ಅನಿಸುತ್ತೆ. ನಾವು ವಾಪಸ್ ಬಂದ್ವಿ ಸಲೋನಿಗೆ ಬಂದ ನಂತರ ಇಲ್ಲಿ ರಿಷಲ್ ಕ್ಯಾನ್ಸರ್ ಪೇಷಂಟಿಗೆ ಹೇರ್ ಆಗಬೇಕಿತ್ತಂತೆ ಕಟ್ಟಿಂಗ್. ಸೊ ರಿಷಲ್ ಮಾಡ್ತಾನೆ ಇದ್ಲು. ನಾವು ಬರುವಾಗ ಈ ಥರ ಕಾಣಿಸ್ತಾ ಉಂಟು. ಸೊ ನಾವು ಕ್ಯಾನ್ಸರ್ ಪೇಷಂಟಿಗೆ ಕೂಡ ಹೇರನ್ನು ಡೊನೇಟ್ ಮಾಡಲಿಕ್ಕೆ ಕಳಿಸ್ತೀವಿ. ಸೊ ಗೈಸ್, ನೀವು ನೋಡಿದ್ರಿ ಈ ವಿಡಿಯೋವನ್ನು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.